ನಮ್ಮ ಒಂದು ಏನು ಸಿದ್ಧಾಂತ ಇದೆ, ಬಹುಶಃ ಪಕ್ಷದ ಸಿದ್ಧಾಂತನೂ ಸಹ, ಮತ್ತು ನಮ್ಮ ಮನೆತನ, ನಮ್ಮ ವಂಶದವರ ಸಿದ್ಧಾಂತನೂ ಸಹ ಇವತ್ತು ಧರ್ಮ ಎಲ್ಲಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥದ್ದು. ಅದಾದ ನಂತರ ನಮ್ಮ ರಾಷ್ಟ್ರ, ರಾಜ್ಯ, ನಮ್ಮ ವೈಯಕ್ತಿಕ ಸಿದ್ಧಾಂತ ಇತ್ಯಾದಿ ಎಲ್ಲ ಅದ್ರ ಕೆಳಗಡೆ ಬರುವಂಥದ್ದು. ಧರ್ಮ ಎಲ್ಲಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥದ್ದು. ಅದನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಪ್ರಥಮ ಕರ್ತವ್ಯ. ಇವತ್ತಿನ ಆಧುನಿಕ ರಾಜಕೀಯ ಚೌಕಟ್ಟು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲಿ ನಿಮಗೆ ತಮ್ಮ ಅಧಿಕಾರಕ್ಕೋಸ್ಕರ ಅಲ್ಲ, ಅಧಿಕಾರನೂ ಕೂಡ ಒಂದು ವೇಳೆ ಆ ಧರ್ಮದ ರಕ್ಷಣೆಗೋಸ್ಕರ. ಹೌದು, ಸಹಜವಾಗಿ ಕ್ಷೇತ್ರದಲ್ಲಿ ತಮ್ಮ ಕೆಲಸ, ಅಭಿವೃದ್ಧಿ, ಜನರ ಹಿತಕ್ಕಾಗಿ ಕೆಲವು ಯೋಜನೆಗಳು ತರೋದು, ತಮ್ಮ ನೀತಿ ನಿಯಮಗಳನ್ನು ರೂಪಿಸುವ ಸಂದರ್ಭದಲ್ಲಿ ತಮ್ಮ ಪ್ರಭಾವ ಎಲ್ಲನೂ ಇರಬೇಕಾಗಿದೆ. ಆದರೆ ಅದೆಲ್ಲನೂ ಕೂಡ ಒಂದು ನಾವು ಜೊತೆಗೆ ನಾವು ಒಂದು ರೀತಿ ನಿಜವಾಗ್ಲಿಯೂ ಕೂಡ ನಾವು ಯಾವ ಉದ್ದೇಶಕ್ಕಾಗಿ ಅದೆಲ್ಲ ಮಾಡ್ತಾ ಇದ್ದೀವಿ ಅಂದರೆ ಅಂತಿಮವಾಗಿ ಅದು ಧರ್ಮದ ರಕ್ಷಣೆಗಾಗಿನೇ ಮಾಡ್ತಾ ಇರೋದು. ಅಂದರೆ ಧರ್ಮದಲ್ಲೇ ಬರೆದಿರ್ತಕ್ಕಂಥದ್ದು ಇವತ್ತು ಜನರಿಗೆ ಒಳ್ಳೇದು ಮಾಡಬೇಕಾಗಿದೆ. ಇವತ್ತು ನಮ್ಮ ಡೆಪ್ಯೂಟಿ ಎಡಿಟರ್ ನಾವು ಲೇಖ ಮಾಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ವಿ, ಆರ್ಥಿಕ ಶಕ್ತಿ ಅಲ್ವಾ ನಾವು ಒಂದು ಸೈನ್ಯ ಶಕ್ತಿ ಅಲ್ಲ ನಾವು ಅಂತ ಇತ್ಯಾದಿ ಎಲ್ಲ. ಅಂದರೆ ನಂದು ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ನಾವು ಸೈನ್ಯ ಶಕ್ತಿನೂ ಕೂಡ ಹೌದು, ನಾವು ಆರ್ಥಿಕ ಶಕ್ತಿನೂ ಹೌದಾ ಕೂಡ ನಾವು ಭಾರತ. ಆದರೆ ಆ ಆರ್ಥಿಕ ಒಂದು ಶಕ್ತಿಗೆ, ಆ ಒಂದು ಸೈನ್ಯ ಶಕ್ತಿಗೆ ಒಂದು ಉದ್ದೇಶ ಕೊಡುವಂಥದ್ದು, ಅದನ್ನ ನಿಯಂತ್ರಣ ಮಾಡೋದು ನಮ್ಮ ಧರ್ಮ. ಯಾಕಂದರೆ ಅಂತ್ಯದಲ್ಲಿ ಇವತ್ತು ಆ ಎಲ್ಲ ವ್ಯವಸ್ಥೆಗಳು ಧರ್ಮಕ್ಕಾಗಿ ಕೆಲಸ ಮಾಡ್ತಾ ಇದ್ದಾವೆ, ಧರ್ಮಕ್ಕೆ ರಕ್ಷಣೆಗಾಗಿ ಕೆಲಸ ಮಾಡ್ತಾ ಇದೆ. ಆರ್ಥಿಕ ಸಬಲೀಕರಣ ಅಂದರೆ ಅಂತ್ಯೋದಯ ಏನು ಒಂದು ಸದ್ಕಲ್ಪನೆ ಇದೆ, ಅದನ್ನು ಕೂಡ ಕೊನೆಯ ಒಂದು ವ್ಯಕ್ತಿಗೂ ಕೂಡ ಅವರ ಸಬಲೀಕರಣಕ್ಕಾಗಿ ಕೆಲಸ ಮಾಡುವಂಥದ್ದು ನಮ್ಮ ಆರ್ಥಿಕ ವ್ಯವಸ್ಥೆ ಅದಕ್ಕಾಗಿ ಇರೋದು. ಸೊ ಇದು ಭಾರತ ಒಂದು ಆಧ್ಯಾತ್ಮಿಕ ಶಕ್ತಿ ಪ್ರಥಮವಾಗಿ, ಆದರೆ ಆ ನೆಲೆಗಟ್ಟಿನಲ್ಲಿ ನಾವು ಒಂದು ಸೈನ್ಯ ಶಕ್ತಿ ಹೌದು, ಒಂದು ಆರ್ಥಿಕ ಶಕ್ತಿನೂ ಕೂಡ.